ಲಾಸ್ಟ್ ವ್ಲಾಗಲ್ಲಿ ನನ್ನ ಮಗನಿಗೆ ಬರ್ಡೇಗೆ ಅಂತ ಡ್ರೆಸ್ ತೊಗೊಂಡಲ್ವಾ. ಸೊ ಇವಾಗ ನನ್ನ ಮಗಳಿಗೆ ಡ್ರೆಸ್ ಬೇಕಂತೆ. ಸೊ ಹಂಗಾಗಿ ಅವಳಿಗೂ ಕೂಡ ಡ್ರೆಸ್ ತೊಗೊತಾ ಇದ್ದೀನಿ. ಹಾಗೆ ಬರ್ತಡೇಗೆ ರಿಟರ್ನ್ ಗಿಫ್ಟ್ ಎಲ್ಲ ಬೇಕಿತ್ತು. ಹಾಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ನಾವು ಇವತ್ತು ನನ್ನ ಮಗನ ಬರ್ಡೇ ಇರೋದು, ಆದರೆ ನಾವು ನೆಕ್ಸ್ಟ್ ಡೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಸ್ಯಾಟರ್ಡೇ ಬಂದಿರೋದ್ರಿಂದ ಸೊ ನನ್ನ ಹಸ್ಬೆಂಡಿಗೆ ಆಫೀಸ್ ಇತ್ತು. ಸೊ ಹಂಗಾಗಿ ಸಂಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗೆ ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಚಿಪ್ಸ್ ಅಂಗಡಿಗೆ ಬಂದು ಸೊ ಮಕ್ಕಳಿಗೆಲ್ಲ ಚಿಪ್ಸು ಜ್ಯೂಸ್ ಎಲ್ಲ ತೊಗೋಬೇಕಿತ್ತಲ್ವ. ಸೊ ಅದೆಲ್ಲ ತೊಗೊಂಡು ಹಾಗೆ ಕೇಕನ್ನು ಆರ್ಡರ್ ಮಾಡೋಣ ಅಂತಂದು ಅಮ್ಮಾಸ್ಗೆ ಬಂದಿದ್ದೀವಿ. ಸೊ ನಾವು ಯಾವಾಗಲೂ ಪ್ರತಿ ಎಲ್ಲ ಬರ್ಡೇಗೂ ಕೂಡ ಇಲ್ಲಿ ಅಮ್ಮಾಸಲ್ಲೇ ಕೇಕ್ನ ತರೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆನೂ ಕೂಡ ಕಡಿಮೆನೇ ಇರುತ್ತೆ. ನಂಗೆ ಅಷ್ಟೊಂದು ಸ್ವೀಟ್ ಅನಿಸಲ್ಲ. ಹಾಗೆ ಇವತ್ತೊಂದು ಬರ್ಡೇ ಅಲ್ವಾ. ಸೊ ಇವತ್ತೇ ಟೆಂಪಲಿಗೆ ಕರ್ಕೊಂಡು ಹೋಗಿ ಬಂದುಬಿಡೋಣ ಅಂತ ಸೊ ಸಂಜೆ ಟೆಂಪಲ್ಗೆ ಹೋಗಿ ಬಂದ್ವಿ. ಸೊ ಅದಾದಮೇಲೆ ಇದು ಸಂಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನೂ ಮಾಡಿರಲಿಲ್ಲ ಅಂತ ಇವತ್ತೆಲ್ಲ ಅವನಿಗೆ ಜಾಮೂನು ಹಾಗೆ ಪಲಾವ್ ಅದೆಲ್ಲ ತುಂಬಾ ಇಷ್ಟ. ಹಂಗಾಗಿ ಬ್ರೇಕ್ಫಾಸ್ಟ್ಗೆ ಪಲಾವು ಹಾಗೆ ಮಧ್ಯಾಹ್ನ ಜಾಮೂನು ಹಾಗೆ ಗೋಧಿ ದೋಸೆ ಇದೆಲ್ಲನೂ ಕೂಡ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮಂದರು ಅಮ್ಮ ಎಲ್ಲರೂ ಕೂಡ ಬಂದರು. ಹಾಗೆ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಅದು ಏನೇನೋ ಡಿಸೈನ್ ಮಾಡಿ ಒಂದು ಕರ್ಟನ್ ರಾಡ್ಗೆ ಒಂದು ಡಿಸೈನ್ ಮಾಡಿದ್ದಾರೆ. ಬಲೂನ್ ಡೆಕೋರೇಷನ್ ಥರ ಮಾಡಿದ್ದಾರೆ ಸಿಂಪಲ್ಲಾಗಿ. ಹಾಗೆ ನಾವೇ ಮನೆಯವರು ಅಷ್ಟೇ ಮಾಡ್ತಾ ಇರೋದು. ಹಾಗೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಅವನಿಗೆ ಕಾರ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಕೇಕ್ ಮೇಲೆ ಒಂದು ಕಾರ್ ಪಿಕ್ಚರ್ನ ಹಾಕ್ಸಿದ್ದೀವಿ. ಸೊ ಎಲ್ಲರೂ ಕೂಡ ಗಿಫ್ಟನ್ನ ಕೊಟ್ಟರು. ಸೊ ಈ ಗಿಫ್ಟ್ ನೋಡಿ ಅವ್ನು ತುಂಬಾ ಖುಷಿ ಆಗ್ಬಿಟ್ಟ. ಹಾಗೆ ಕಾರ್ ಕೂಡ ನಾವು ಕೂಡ ಒಂದು ಕಾರ್ ತಂದಿದ್ವಿ. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಫ್ಯಾಮಿಲಿ ಎಲ್ಲ. ಹಾಗೆ ಇದರ ಪೂರ್ತಿ ವ್ಲಾಗ್ ಬಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ.